ಕನ್ಸೈನ್ಮೆಂಟ್ ಇವತ್ತೇ ಕಳಿಸ್ಬಿಡಿ. ಅದು ಎಷ್ಟು ಲಾರಿ ಬರುತ್ತೆ ಅಂದ್ರಿ? 2 ಕೊಡೋಣ, ಕಳ್ಸ್ಕೊಡಿ. ಥ್ಯಾಂಕ್ ಯು. ಹರೀಶ್, ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ತೀರ್ಮಾನ? ಪರವಾಗಿಲ್ವೇ? ಯಾವ್ದದು? ನಾನ್ ನಿನ್ ಜೊತೆ ಕೆಲಸ ಮಾಡ್ಬೇಕೋ ಬೇಡವೋ? ಇವತ್ತು ಯಾಕೆ ಈ ತರ ಮಾತಾಡ್ತಾ ಇದೀಯಾ? ನಾನ್ ನಿನ್ ಜೊತೆ ಕೆಲಸ ಮಾಡ್ಬೇಕು ಅಂತಿದ್ರೆ ಮೊದ್ಲ ಗೋಪಿ ಕುತ್ಕೆ ಹಿಡಿದು ಆಚೆ ತಳ್ಳು. ಅರೆ, ಆವತ್ ನೋಡಿದ್ರೆ ಅವ್ನು ಪರ ವಹಿಸ್ಕೊಂಡು ನಮ್ಗೆಲ್ಲ ಬೈತಾ ಇದ್ದೆ. ಇವತ್ ನೋಡಿದ್ರೆ ಅವ್ನ ಕೆಲಸದಿಂದಾನೆ ತೆಗೆದಾಕೊಂತಿದ್ಯಾ? ಏನಿದು ವಿಚಿತ್ರ? ಏನ್ ಮಾಡ್ದ ಅವನು? ಸದರ ಕೊಟ್ಟಷ್ಟು ಸಲಿಗೆನ ಜಾಸ್ತಿ ಮಾಡ್ಕೊಂಡು ನನ್ ಜೊತೆ ಚಲ್ಚಲಾಗಾಡ್ತಾನೆ. ಹೌದಾ? ಇದು ನಿಮ್ಮಿಬ್ರು ಸ್ವಂತ ವಿಷಯ, ನಾನೇನು ಮಾಡಕ್ಕಾಗಲ್ಲ. ಅಲ್ಲ, ಎಷ್ಟೇ ಆದ್ರೂ ನೀನೊಂದು ಸುಂದರವಾದ ಹೆಣ್ಣು. ನಿನ್ನ ಅಂದ ಚಂದ ನೋಡಿ ಅವ್ರ ಮನ್ಸು ಚಂಚಲ ಆಗೋದು ಸಹಜ ತಾನೆ? ಹಾಗಂತ ಸೂರಿ ಮಾಡಿದ ತಪ್ಪನ್ನೇ ಇವನು ಮಾಡಿದ್ರೆ ಸುಮ್ನಿರೋಕ್ಕಾಗತ್ತಾ? ಅಯ್ಯೋ, ಅಷ್ಟೇ ತಾನೆ. ಅದನ್ನ ಸರಿಪಡಿಸಿದ್ರೆ ಆಯ್ತು ಬಿಡು. ಡೋಂಟ್ ಯು ವರಿ. ಬಾಯ್. ಹರೀಶ್, ಅದ್ ಹೇಗೆ? 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಬಂಗಾರನ ನಾನು ಖರೀದಿ ಮಾಡ್ಬೇಕು ಅಂತಿದ್ದೀನಿ. ಆ ಹಣ ಗೋಪಿ ಕೈಲಿ ಕೊಟ್ಟು ನಿನ್ನೂ ಅವನ ಜೊತೆಲೆ ಕಳಿಸ್ತೀನಿ. ಅಷ್ಟು ಹಣ ಹೊಡ್ಕೊಂಡು ಹೋಗಕ್ಕೆ ನೀನು ಅವನ್ನ ಪುಸ್ಲಾಯಿಸು. ಗುರಿ ಕಾಯೋ ತೋಳ ಅಂದ್ರೆ ಆಗಲ್ಲ ಅನ್ನತ್ತ? ಅವನ ಹಣದ ಸಮೇತ ನನ್ನನ್ನು ಹೊಡ್ಕೊಂಡು ಹೋಗ್ತಾನಷ್ಟೇ. ಹೊಡ್ಕೊಂಡು ಹೋಗ್ಲಿ ಬಿಡು. ಅಲ್ಲ, ನನ್ ಕಣ್ ತಪ್ಸಿ ಎಲ್ಲೋಗ್ತಾನೆ? ನಾರಿಲ್ಲಿ ನಾನೇ ನಿಂತಿರ್ತೀನಲ್ಲ, ಅಡ್ಡುಗೋಡೆ ಆಗಿ. ಯಾಕೆ ಮರಿ ಪೆಚ್ಚಾಗಿದ್ಯಾ? ಏನ್ ಮರಿ ಯಾಕೆ ಪೆಚ್ಚಾಗಿದ್ಯಾ ಅಂದ್ರೆ ಹುಷ್ ಅಂತಲ್ಲ ಯಾಕೆ? ಹೋದ ಕಾರ್ಯ ಹಣ್ಣು ಕಾಯಿ? ಹಣ್ಣು ಬಾ ಮತ್ತೆ ದಾರಿಗೆ. ನಮ್ ಪ್ಲಾನ್ ಸಕ್ಸಸ್. ಗೋಪಿ, ಹರೀಶ್ ನಿನ್ನ ಟೆಸ್ಟ್ ಮಾಡ್ಬೇಕು ಅಂತಿದ್ದಾನೆ. ನನ್ನ ಹತ್ರ 50 ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿದ್ದಾನೆ. ನಾವ್ ಹೊರ ಮೇಲೆ ಅವ್ನು ಫಾಲೋ ಮಾಡ್ತಾನೆ. ಎಲ್ಲ ಮಾರ್ಜಾಲ ನಮ್ಮನ್ನು ಫಾಲೋ ಮಾಡ್ತಾನಂತ? ಮಾಡ್ಲಿ ಮಾಡ್ಲಿ. ನಾವು ಮುಂದೆ ಆಡ್ಬೇಕಾಗಿರೋ ನಾಟಕ ಜ್ಞಾಪಕ ಐತೆ ತಾನೆ? ಇದೆ ಇದೆ. ಹೋಗೋಣ. ಅವ್ನು ಯಾವಾಗ ಬರ್ತಾನೆ ಸ್ಮಗ್ಲರು? 12 ಗಂಟೆಗೆ ಬರ್ತಾನೆ. ಅವನು ಉಪಯೋಗಿಸೋ ಕೋಡ್ ವರ್ಡು 1 ಮತ್ತು ಇನ್ನೊಂದು 11. ಅದಕ್ಕೆ ನೀನ್ ಹೇಳ್ಬೇಕಾದ್ದು ಈ ಗಂಟೆ 12. ಅಲ್ಲ, ನಾನ್ ಹೇಳ್ಬೇಕಾದ್ದು 1 ಮತ್ತು ಇನ್ನೆರಡು 12. ಅಲ್ಲ. ಹೌದು. ಹೌದಲ್ಲ? ಅವನು ಉಪಯೋಗಿಸೋ ಕೋಡ್ ವರ್ಡು 1 ಮತ್ತು ಇನ್ನೊಂದು 11. ನಾನ್ ಹೇಳ್ಬೇಕಾದ್ದು 1 ಮತ್ತು ಇನ್ನೆರಡು 12. ಅಂದ್ರೆ ಇವಾಗ ಗಂಟೆ 12 ಅಂತ. ಈಗ ಟೈಮ್ ಎಷ್ಟು? 11:15. ಇನ್ನು 15 ನಿಮಿಷ ಇದೆ. ಏನ್ ಮಾಡೋದು? ಲವ್ ಮಾಡೋಣ. ಈ ತರ್ಲೆ ಮಾತೆ ಬೇಡ ಅನ್ನೋದು. ತರ್ಲೆ ಪಕ್ಕದಲ್ಲಿ ಇರ್ಬೇಕಾದ್ರೆ ತರ್ಲೆ ಮಾತುಗಳು ತಾನೇ ಬರುತ್ತೆ. ಅಲ್ಲ ಮರಿ, ನಾನು ನಿನ್ನೆಷ್ಟು ಆಳವಾಗಿ ಪ್ರೀತಿಸ್ತೇನೆ. ನಿನ್ ಏನ್ ಬೇಕು ಹೇಳು. ಆಕಾಶದಲ್ಲಿರೋ ನಕ್ಷತ್ರಗಳು ಬೇಕಾ? ಮಾವಿನ ಕಾಯಿ ಕಿತ್ಕೊಂಡ್ಬಂದ್ಬಿಡ್ತೀನಿ. ಸಾಗರದಡಿಲಿರೋ ಕಪ್ಪೆ ಚಿಪ್ಪು ಬೇಕಾ? ಚಿಚಿ, ಕಪ್ಪೆ ಚಿಪ್ಪು ಮುತ್ತುಗಳು ಬೇಕಾ? ಮುತ್ತಿನ ಸರಾನೇ ಹಿಡಿದು ಬಿಡ್ತೀನಿ. ಏನಾದ್ರೂ ಅರ್ಜೆಂಟ್ ಆಗಿ ಮಾಡ್ಲೇಬೇಕು. ನಾನೀಗ ಏನ್ ಮಾಡ್ಲಿ ಹೇಳು? ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಚಿನಿನ್ನ ಎದೆ ಬಗದ್ ನೋಡ್ಕೋ ಎದೇನ. ರಾಮ ಭಕ್ತ ಹನುಮಾನ್ ಇದ್ದ ಹಾಗೆ ಅನುಮಾನವೇ ಇಲ್ಲ. ಅದೇನ್ ಬೇಡ. ಬೇಡ ಅಂತೀಯ? ಬೇಡ ಬಿಡು. ಅಷ್ಟ್ರ ಮಟ್ಟಿಗೆ ಅಂಟ್ಕೊಂಡ್ಬಿಟ್ಟಿದ್ಯಾ ನೀನು ಹೃದಯದೊಳಗೆ, ಮೇಣ ಅಂಟದ ಹಾಗೆ. ನನಗೊಂದು ಸಣ್ಣ ಕೆಲಸ ಮಾಡ್ತೀಯಾ? ನಿನ್ನ ಬರೀ ಸಣ್ಣ ಕೆಲಸವೇನಿದ್ಯಾ? ಯಾವ್ದಾದ್ರು ದೊಡ್ಡ ಕೆಲಸ ಹೇಳ್ಬಾರ್ದು. ಗೋಪಿ, ಈ ಬಾಕ್ಸ್ ನಲ್ಲಿರೋ ಹಣನೆಲ್ಲ ಎತ್ಕೊಂಡು ಎಲ್ಲಾದ್ರೂ ಓಡ್ ಹೋಗಿ ಸುಖವಾಗಿ ಬದುಕೋಣ. ಏನು ಅಂತ ತಿಳ್ಕೊಂಡಿದ್ಯಾ ನನ್ನ? ಯಾರು ಅಂತ ತಿಳ್ಕೊಂಡಿದ್ಯಾ ನನ್ನ? ಅನ್ನ ಇಟ್ಟ ಮನೆಗೆ ಕನ್ನ ಹಾಕುವಂತೀಯ? ತಿಂದ ಮನೆಗೆ ದ್ರೋಹ ಮಾಡುವಂತೀಯ? ತಾರಾ, ನಿನ್ನ ಏನೋ ತಿಳ್ಕೊಂಡ್ಬಿಟ್ಟಿದೆ ನಾನು. ನಿನ್ನ ಪ್ರೀತಿಸೋ ಬದಲು ಯಾವ್ದಾದ್ರು ಪ್ರಾಣಿನ ಪ್ರೀತಿಸಿದ್ರೆ ಎಷ್ಟೋ ವಾಸಿ ಆಗಿರ್ತಿತ್ತು. ಛಿಛಿ, ನೀನೊಂದು ಹೆಣ್ಣ. ನೀನು ಪ್ರೀತಿ ಬೆಲೆ ಕೊಡಬಡಲ್ಲ, ಹಣಕ್ಕೆ ಬೆಲೆ ಕೊಡಬಳು. 1 ಮತ್ತು ಇನ್ನೊಂದು 11. 1 ಮತ್ತು ಇನ್ನೆರಡು 12. ಇವತ್ತು ಸೂರ್ಯಲ್ಲಿ? ಇವತ್ತು ಅವನಿಲ್ಲ. ಅವನ ಜಾಗದಲ್ಲಿ ನಾನಿದ್ದೀನಿ. ಹಣ ತಂದಿದ್ಯಾ? ತಗೊಂಬಂದಿದ್ದೀನಿ. ಆ ಬಾಕ್ಸ್ ಅಲ್ಲಿದೆ. ಎಲ್ಲಿ ತೋರ್ಸು.
ಬಂಗಾರ ತಗೊಂಡ್ಬಂದಿದ್ಯಾ? ಕಾರ್ ಒಳಗಿದೆ. ತಗೊಂಬ. ಯಾಕೆ ನನ್ ಮಾತ್ನಲ್ಲಿ ನಂಬಿಕೆ ಇಲ್ವಾ? ಈ ಒನ್ ವೇ ಟ್ರಾಫಿಕ್ ಸಮಾಚಾರ ಎಲ್ಲ ಬೇಡವೇ ಬೇಡ. ಈ ಕೈನಿಂದ ತಗೋ, ಆ ಕೈನಿಂದ ಕೊಟ್ಬಿಡು. ಹಣನ ಮೊದಲು ವಸೂಲು ಮಾಡೋದು ನನ್ನ ಅಭ್ಯಾಸ. ಮಾಲ್ ಮೊದಲು ತಗೊಂಡು ಹಣನ ಆಮೇಲೆ ಕೊಡೋದು ನನ್ನ ಅಭ್ಯಾಸ. ಅತಿ ಬುದ್ಧಿ ಓಡಿಸಿದ್ರೆ ಹಣನು ಚಟ್, ಬಂಗಾರನು ಪಟ್. ನೀನು ಅಷ್ಟೇ. ಹೀಗೆ ಬುರುಡೆ ಬಿಡ್ತಾ ಇದ್ರೆ ಹಣಾನು ಕಟ್ಟು, ಬಂಗಾರನ ಫಟಾಫಟ್ಟು. ಓ, ತುಂಬಾ ಸ್ಮಾರ್ಟ್. ಈ ಆದಿಶೇಷ್ ಯಾರು ಅಂತ ನಾನು ಈಗ ತೋರಿಸ್ತೀನಿ. ಯಾಕಪ್ಪ ಬೆಳಿಗ್ಗೆಯಿಂದ ಯಾರು ಗಿರಾಕಿಗಳು ಸಿಕ್ಲಿಲ್ವಾ ನಿನಗೆ? ನನ್ನನ್ನೇ ಹುಡ್ಕೊಂಬಂದ. ಮಾತ್ಬೇಡ, ಆ ಸೂಟ್ ಕೇಸ್ ಕೊಡು. ಯಾರು ತಗೊಂಡು ನಿಮ್ ಮೊದಲೇ ಚಾಕು ತೋರಿಸ್ಬಿಟ್ಟಿದ್ದೆ, ನಾನು ಆವಾಗಲೇ ಕೊಟ್ಟು ಬಿಡ್ತಾ ಇದ್ದೆ. ಹೋಗಿ ಗೋಪಿಗೆ ಸಹಾಯ ಮಾಡ್ಬಾರ್ದ? ಇವತ್ತೇನೋ ಸಹಾಯ ಮಾಡ್ಬೋದು, ಆದ್ರೆ ನಾಳೆ ಸಾರ ನಮ್ ಗುಂಪಿನಲ್ಲಿ ಇವೆಲ್ಲ ಮಾಮೂಲು. ಅವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಬಲ ಇಲ್ಲದೆ ಇರೋರಿಗೆ ನಮ್ ಗುಂಪಲ್ಲಿ ಜಾಗನೇ ಇಲ್ಲ ಸಾರ. ಗೋಪಿ ನನ್ನ ಮೊದಲನೇ ಪರೀಕ್ಷೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾನೆ. ಈ ಪರೀಕ್ಷೆ ಯಾಕೆ ಪಾಸ್ ಮಾಡ್ತಾನೆ ನೀನು ನೋಡ್ತಾನೆ ಇರು. ಗಂಡು ಅಂದ್ರೆ ಇವನು ಎಂಥ ಪಂಚ್ ಕೊಡೋದ. ಸಹವಾಸನ ಬೇಡ, ನನ್ ಬಿಟ್ಬಿಡು. ನನ್ ಕಾರ್ ಹತ್ರ ಹೋಗ್ತೀನಿ. ದಯಮಾಡ್ಸು. ಇನ್ನೊಂದ್ಸಲ ಬಂದು ಒಂದ್ ಕೈ ನೋಡ್ಕೋತೀನಿ. ಹಾಗೆ ಮಾಡು. ಬರುವಾಗ ಒಬ್ಬನೇ ಬರಬೇಡ, ಜೊತೆಲಿ ಒಂದ್ 4 ಜನ ಕರ್ಕೊಂಬ. ನೀನ್ ಹೊತ್ಕೊಂಡು ಹೋಗೋದಕ್ಕೆ ಬೇಕಲ್ಲ. ಚಾಡ್ಸಿ ಒದ್ದೆ ಅಂತ ಮಗನೇ. ಎಲ್ಲವನು? ಅದು ನಿನ್ ಹಿಂದೆನೆ ಬರ್ತಿದ್ದಾನೆ. ಹಾಯ್ ಗೋಪಿ. ಹಲೋ ಹರೀಶ್, ಯಾವ ಬಂದಿದ್ದು? ಈಗ್ಲೇ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ನೋಡೋಣ ಅಂತ ಬಂದೆ. ಬಹಳ ಚೆನ್ನಾಗಿ ನಡೀತು, ಸಕ್ಸಸ್ಫುಲ್. ಎಲ್ಲಿ ಬಂಗಾರ ಕೊಟ್ಟು? ಬಂಗಾರ ಕೊಟ್ಟೋದ, ಹಣ ಬಿಟ್ಟೋದ. ಯಾಕೆ? ಅವನು ಹೇಳ್ದ ಹಣ ಹೊರಕ್ ಆಗೋದಿಲ್ಲ, ಮೈ ಕೈಲ ನೋವು ಅಂತ. ಸ್ವಲ್ಪ ಮಸಾಜ್ ಮಾಡಿ ಕಳಿಸ್ತೆ.
ಅವನೇನ್ ಕಮ್ಮಿ ಅಲ್ಲ, ಬಹಳ ಸ್ಟ್ರಾಂಗ್ ಇದ್ದಾನೆ ಮನುಷ್ಯ. ಯಾರು? ಅವನೇ ಆದಿಶೇಷ, ಈ ಭೂಮಿನ ಹೊತ್ಕೋತಾನಲ್ಲ ಅವನು. ನಮಗಿದೆ ತಾನೇ ಭೂಮಿ. ಎನಿವೇ ಗೋಪಿ, ವೆರಿ ವೆಲ್ ಡನ್. ಬರ್ತೀನಿ, ಬಾಯ್. ಥ್ಯಾಂಕ್ಸ್. ನೋಡ್ದ ಎಷ್ಟು ಸಲೀಸಾಗಿ ಜಾರ್ಕೊಂಡ್ಬಿಟ್ಟ. ಇವರೆಲ್ಲ ಬರೀ ದುಡಿಸ್ಕೊಳ್ಳೋದಕ್ಕೆ ಲಾಯ್ಕು ಅಲ್ಲ. ಅವನ ಯೋಗ್ಯತೆಗೆ ಒಂದು ಬಂಗಾರದ ಬಿಸ್ಕೆಟ್ ಕೊಡಬಾರ್ದಾಗಿತ್ತು ನನಗೆ. ಸಾರಿ ಅಮ್ಮ, ಏಟ್ ಜ್ವರ ಬಿತ್ತ ಎಲ್ಲಿ ಕೆಂಪಾಗ್ಬಿಟ್ಟಿದೆ ಕೆನ್ನೆ. ಹೊಡೆಯೋದೆಲ್ಲ ಹೊಡೆದ್ಬಿಟ್ಟು ಈಗ ಉಪಚಾರ ಮಾಡಿದ್ರೆ ಡ್ರಾಮಾ ರಿಯಲಿಸ್ಟಿಕ್ ಆಗಿರ್ಬೇಕಮ್ಮ. ನೋಡ್ದ ಹ್ಯಾಗ್ ಫೋನ್ ಮಾಡ್ಬಿಟ್ಟೆ ನಾನು ಅವ್ರನ್ನ. ಎಲ್ಲಿ ನೋಡೋಣ, ನನ್ನ ಮನಸ್ಸಿಗೂ ಬಹಳ ಕಷ್ಟ ಆಯ್ತು. ಇಲ್ಲ 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 ನಲ್ಲೇ ಎಲ್ಲಿ. ಹಾ ಹಾ ಈಗ ಸರ ಹೋಗಿರ್ಬಹುದು ಅಂತ ಕಾಣಿಸುತ್ತೆ. ಇಲ್ಲೇನಿಲ್ಲ, ಒಂದೇ ಕೆನೆ ಅಲ್ಲ. ಹೌದು, ಇಲ್ಲಿಲ್ಲ, ಒಂದೇ ಕೆನೆ ಕೊಡಬಾರ್ದು ಅಂತ ಹೇಳ್ತಾರೆ. ಮಿಸ್ಟರ್, ಆ ಸೂಟ್ ಕೇಸ್ ಅಲ್ಲಿ ಏನಿದೆ? ಸೂಟ್ ಕೇಸ್ ಏನಿಲ್ಲ, ಅದು ಓಪನ್ ದ ಸೂಟ್ ಕೇಸ್. ಓಪನ್ ಇಟ್ ಐ ಸೇ. Gold biscuits. Mister, you are under arrest. Come, get out of the car. Come, get out of the car. Constable. Inspector. ವಾಟ್ಸ್ ಗೋಯಿಂಗ್ ಆನ್? ಇವನು ಈ ಬ್ರೀಫ್ ಕೇಸಲ್ಲಿ ಗೋಲ್ಡ್ ಬಿಸ್ಕೆಟ್ ನ ಸ್ಮಗಲ್ ಮಾಡ್ತಾ ಇದ್ದ ಸರ್. ಯಾರೋ ನೀನು? ತಿರುಗೋ ಈ ಕಡೆ, ತೋರ್ಸೋ ನಿನ್ನ ಮಕಾನ. ಓ, ಐ ನೋ ದಿಸ್ ಫೆಲೋ ಇನ್ಸ್ಪೆಕ್ಟರ್. ಹಿ ಇಸ್ ಎ ನಟೋರಿಯಸ್ ಸ್ಮಗ್ಲರ್. ನಮ್ಮ ಡಿಪಾರ್ಟ್ಮೆಂಟ್ ಇವನ್ನ 6 ತಿಂಗಳಿಂದ ಹುಡುಕ್ತಾ ಇದೆ. ಕರ್ಕೊಂಡೋಗಿ ಇವನ್ನ ನಮ್ಮ ಕಾರಲ್ಲಿ ಕೂರಿಸಿ. ಕೊಡಿ ಆ ಬ್ರೀಫ್ ಕೇಸ್. ಬಟ್ ಸರ್. ಶಟ್ ಅಪ್, ಡೋಂಟ್ ಆರ್ಗ್ಯೂ. ಕಮ್ ಆನ್. ಎಸ್ ಸರ್. ಅಯ್ಯೋ, ನಿನ್ನಂತಹ ಕ್ರಿಮಿನಲ್ಸ್ಗೆ ಕಾನೂನು, ಕೋರ್ಟು, ಶಿಕ್ಷೆ ಎಲ್ಲ ಈ ರಿವಾಲ್ವರ್. ಗೋಪಿ, ನೀನು? ಹೌದಯ್ಯ, ಆಶ್ರಯ ಕೊಟ್ಟವನ್ನ ಕಾಪಾಡ್ಬೇಕಾದ ನಮ್ ಧರ್ಮ ಕಣೆ. ಥ್ಯಾಂಕ್ ಯು ವೆರಿ ಮಚ್ ಗೋಪಿ. ನೀನ್ 5 ನಿಮಿಷ ಲೇಟ್ ಆಗಿ ಬಂದಿದ್ರೆ ನಾನು 5 ವರ್ಷ ಕಂಬಿ ಎಣಿಸ್ಬೇಕಾಗತ್ತೆ. ಸರಿ, ಪೊಲೀಸ್ನವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಮ್ ಕಸಬದೇ ತಾನೆ. ಯಾರು ಅರೆಸ್ಟ್ ಮಾಡ್ತಾರೆ, ಎಲ್ಲಿಗೆ ಎಳ್ಕೊಂಡು ಹೋಗ್ತಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡೋದೇ ನಮ್ ಕೆಲಸ. ನನ್ನ ಮಗ ಇದನ್ನೆಲ್ಲ ಆದಿಶೇಷ, ಅವನೇನಾದ್ರೂ ಕಿತಾಪತಿ ಮಾಡಬಹುದು ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಫಾಲೋ ಮಾಡಿದೆ. ಯು ರಿಯಲಿ ಫ್ಯಾಂಟಾಸ್ಟಿಕ್ ಗೋಪಿ. ಥ್ಯಾಂಕ್ ಯು. ಆದ್ರೂ ಈ ಡ್ರೆಸ್ಸು, ಮೆಡಲ್ಸು, ಕ್ಯಾಪು, ಶೂ ಇವೆಲ್ಲ ಇದೇನು ಮಹಾ, ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ ವರೆಗೂ ಎಲ್ಲಾ ತರನು ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ಯಾವ ಡ್ರೆಸ್ ನಲ್ಲಿ ಬೇಕಾದ್ರೂ ರೆಡಿ. ಈ ವಿಷಯನ ಮೊದ್ಲು ರಾವ್ ಬಹದ್ದೂರ್ಗೆ ತಿಳಿಸ್ಬೇಕು. ಹೌದಾ? ವೆರಿ ಗುಡ್. ಹರೀಶ್, ಆ ಗೋಪಿನ ನಾನು ನೋಡ್ಬೇಕು. ನಾಳೆ